Good morning, my dear students. Welcome to English online classes. Yesterday we already discussed about the poem Money Madness written by D.H. Lawrence. Okay, dear students, yesterday we already learnt about the author introduction, pre-reading activity, and also first two stanzas already completed. Okay. Now, in this particular poem, we can see one of the strong major theme is money. How money madness. How money is our madness or vast collective madness. Of course, if the multitude is mad about money ಅಂತ ಹೇಳಿ D.H. ಲಾರೆನ್ಸ್ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ಅಲ್ಲಿ D.H. ಲಾರೆನ್ಸ್ ಅವರು ಹೇಗೆ ಹಣ ಅನ್ನೋದು ಮನುಷ್ಯನ ಯಾವ ತರ ಒಂದು ಮ್ಯಾಡ್ನೆಸ್ ಹುಚ್ಚನ್ನಾಗಿ ಮಾಡ್ತಾ ಇದೆ ಅದನ್ನ ಇಲ್ಲಿ ತುಂಬಾ ಒಂದು ಡಿಫ್ರೆಂಟ್ ವೇಯಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಒಂದು ಪರ್ಟಿಕ್ಯುಲರ್ ಪೋಯಮ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ನೋಡಿ, ಲಾಸ್ಟ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಅವ್ರ ಬಗ್ಗೆ ಪರಿಚಯ ಮಾಡ್ಕೊಂಡಿದೀವಿ. ಪ್ರೀ ರೀಡಿಂಗ್ ಆಕ್ಟಿವಿಟಿಲಿ ಒಂದು ಮೀನಿಂಗ್ಫುಲ್ ಪೋಯಮ್ ಇದೆ. ಸಿಂಬಾಲಿಕಲಿ ಹ್ಯೂಮನ್ ಬೀಯಿಂಗ್ಸ್ಗೆ ಡಿಸೈರ್ ಇರಬೇಕು, ಬಟ್ ಗ್ರೀಡ್ ಇರಬಾರ್ದು ಅಂತ ಎಷ್ಟು ಮೀನಿಂಗ್ಫುಲ್ ಆಗಿ ಅಲ್ಲಿ ಮಸ್ಕಿಟೋ ಮತ್ತು ಲೀಚ್ನ ಎಕ್ಸಾಂಪಲ್ ತಗೊಂಡು ಪೋಯಮ್ನ ಕೂಡ ಹೇಳ್ತಾ ಹೋಗ್ತಾರೆ. ಅಂಡ್ ಆಲ್ಸೋ ಫಸ್ಟ್ ಟೂ ಸ್ಟ್ಯಾಂಜಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನೋಡಿ, ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದ ಫಸ್ಟ್ ಸ್ಟ್ಯಾಂಜಾ. Money is our madness, our vast collective madness. And of course, if the multitude is mad. Nodi, money is our vast. Vast means spread all over. In every field, everyone is collective madness. And of course, the multitude, andre large number of people, madness about money. ಎಲ್ಲಾ ತರ ಜನ ಕೂಡ ಪ್ರತಿಯೊಬ್ಬರು ಕೂಡ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ಹೇಳಿದ್ದಾರೆ, ಇವನ್ ಕಮಿಟ್ ಮರ್ಡರ್. ಸೊ ದ ಇಂಡಿವಿಜುವಲ್ ಕ್ಯಾರೀಸ್ ಹಿಸ್ ಓನ್ ಗ್ರೇನ್ ಆಫ್ ಇನ್ಸಾನಿಟಿ ಅರೌಂಡ್ ವಿತ್ ಹಿಮ್. ಪ್ರತಿಯೊಂದು ಕೂಡ ಇವತ್ತು ಇನ್ ಟುಡೇ ಸೊಸೈಟಿ ವಿ ಕ್ಯಾನ್ ಸಿ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಹ್ಯೂಮನ್ ರಿಲೇಶನ್ಶಿಪ್ ಬಿಕಾಸ್ ಆಫ್ ಓನ್ಲಿ ರೀಸನ್ ದ ಮನಿ. ಹಣ ಅನ್ನೋದು ಮನುಷ್ಯನ ಒಂದು ಸಂಬಂಧಗಳಿಗೆ ಬೆಲೆ ಇಲ್ಲದಂಗೆ ಮಾಡ್ತಾ ಇದೆ. ಸೊ ಅದನ್ನೆಲ್ಲ ಹೈಲೈಟ್ ಮಾಡ್ತಾ ಹೋಗ್ತಾರೆ. ದ ಇಂಡಿವಿಜುವಲ್ ಕ್ಯಾರೀಸ್ ಹಿಸ್ ಓನ್ ಗ್ರೇನ್ ಆಫ್ ಇನ್ಸಾನಿಟಿ. ಇನ್ಸಾನಿಟಿ ಸ್ಟೇಟ್ ಆಫ್ ಮ್ಯಾಡ್ನೆಸ್, ಹುಚ್ಚು ಬುದ್ಧಿ ಭ್ರಮಣೆ ಅರೌಂಡ್ ವಿತ್ ಹಿಮ್. ನಮ್ಮ ಸುತ್ತಮುತ್ತ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಎಲ್ಲಾ ತರ ಮನುಷ್ಯರು ಕೂಡ ಇದ್ದಾರೆ. ಪ್ರತಿಯೊಬ್ಬರು ಹಣಕ್ಕೋಸ್ಕರ ತಲೆ ಕೆಡಿಸಿಕೊಂಡು ಹುಚ್ಚರು ಆಗ್ತಾ ಇದ್ದಾರೆ, ಅಂದ್ರೆ ಅತಿ ಆಸೆ ಇದೆ. ಸೊ ಐ ಡೌಟ್ ಇಫ್ ಎನಿ ಮ್ಯಾನ್ ಲಿವಿಂಗ್ ಹ್ಯಾಂಡ್ಸ್ ಔಟ್ ಎ ಪೌಂಡ್ ನೋಟ್ ವಿತೌಟ್ ಎ ಪ್ಯಾನ್. ನೋಡಿ, D.H. ಲಾರೆನ್ಸ್, one of the famous world's greatest novelist. He has written so many poems and also novels. But in those poems you can see one of the major poem, that is Money Madness. In this particular poem, D.H. Lawrence highlights how money perspective on the materialistic perspective of today's society. ಯಾವ ತರ ಹಣ ಅನ್ನೋದು ಒಂದು ಆರ್ಟಿಸ್ಟಿಕ್ ಆಗಿ ಇವತ್ತು ಮನುಷ್ಯನ ಜೀವನ ಅಂತಂದ್ರೆ ಬಿಕಾಸ್ ಆಫ್ ಓನ್ಲಿ ರೀಸನ್ ಹಣ ಬಂತು ಅಂದ್ರೆ ಮನುಷ್ಯನ ವರ್ತನೆ ಚೇಂಜ್ ಆಗ್ತಾ ಇದೆ. ನೋಡಿ, ಸೊ ಹಾಗಾಗಿ ಅವ್ರು ಕ್ವಶನ್ ಕೇಳ್ತಾರೆ, ಐ ಡೌಟ್ ಇಫ್ ಎನಿ ಮ್ಯಾನ್ ಲಿವಿಂಗ್ ಹ್ಯಾಂಡ್ಸ್ ಔಟ್ ಎ ಪೌಂಡ್ ನಾಟ್ ವಿತೌಟ್ ಎ ಪ್ಯಾನ್. ಪ್ಯಾನ್ ಮೀನ್ಸ್ ಫಿಸಿಕಲ್ ಪೇನ್, ತೀವ್ರವಾದ ಒಂದು ನೋವು. ಐ ರಿಯಲ್ ಟ್ರೆಮೋರ್ ಕಾಸ್ಡ್ ಬೈ ಎ ಫಿಯರ್ ಇಫ್ ಈ ಹ್ಯಾಂಡ್ಸ್ ಔಟ್ ಎ 10 pound ನೋವು. ಅಂದ್ರೆ ಅವ್ರು ಕೇಳ್ತಾರೆ, ಯಾರ ಹತ್ರ ಒಂದು ಹಣ ತುಂಬಾ ಅವನ ಹತ್ರ ತುಂಬಾ ಹಣ ಇದೆ ಅಂತಂದ್ರೆ ಇದ್ರೂ ಒಂದ್ ರೀತಿ ಟೆನ್ಷನ್, ಇಲ್ಲಾದ್ರೂ ಒಂಥರ ಟೆನ್ಷನ್, ಒಂದು ಫಿಸಿಕಲ್ ಪೇನ್ ಮಾಡುತ್ತೆ. ಅಂಡ್ ಆಲ್ಸೋ ರಿಯಲ್ ಟ್ರೆಮೋರ್ ಮೀನ್ಸ್ ಕಾಸ್ಡ್ ಬೈ ಎ ಫಿಯರ್, ಒಂದು ಭಯನ ಉಂಟಾಗುತ್ತೆ. ಇಫ್ ಈ ಹ್ಯಾಂಡ್ಸ್ 10 pound ನೋಟ್, ಹತ್ರ ಒಂದು ಸುಮಾರು 10 pound ನೋಟ್ ಇದೆ ಅಂತಂದ್ರೆ ನಿಜವಾಗ್ಲೂ ಒಂದು ಭಯ ವ್ಯಕ್ತಪಡಿಸುತ್ತೆ. ಯಾರು ತಗೊಂಡೋಗ್ಬಿಡ್ತಾರೋ, ಅದು ಎಲ್ಲಿ ಸೇವ್ ಮಾಡಬೇಕು, ಹೇಗೆ ಅದನ್ನ ಸೇಫ್ ಆಗಿ ಇಡಬೇಕು ಅನ್ನೋದು ಭಯ ಶುರುವಾಗುತ್ತೆ. ಬಹಳ ಅಮೌಂಟ್ ಇದೆ, ಕಡಿಮೆ ಇದ್ರೆ ಅಯ್ಯೋ ಅವ್ರಿಗೆ ಕೊಡಬೇಕು. ಈ ಪ್ರತಿಯೊಂದಕ್ಕೂ ಕೂಡ ನೀಡಿದೆ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಸಂಜೆ ಮಲಗೋವರೆಗೂ ಪ್ರತಿಯೊಂದು ಕೂಡ ದುಡ್ಡು ಬೇಕೇ ಬೇಕು. ಟುಡೇ ವಿತೌಟ್ ಮನಿ ವಿ ಕಾಂಟ್ ಲೀವ್ ಅನ್ನೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ಹೇಳ್ತಾ ಹೋಗ್ತಾರೆ, ವಿ ಕ್ವೈಲ್, ಮನಿ ಮೇಕ್ ಅಸ್ ಕ್ವೈಲ್. ವಿ ಕ್ವೈಲ್ ಅಂದ್ರೆ ಶೋ ಫಿಯರ್, ಭಯವನ್ನು ವ್ಯಕ್ತಪಡಿಸೋದು, ಭೀತಿಯನ್ನು ತೋರಿಸೋದು. ಇಟ್ ಗಾಟ್ ಅಸ್ ಡೌನ್, ವಿ ಗ್ರೋ ವೆಲ್ ಬಿಫೋರ್ ಇಟ್ ಇಸ್ ಪ್ಲೇಸ್ಡ್ ಅಲ್ಲ. ನಮ್ಮ ವ್ಯಕ್ತಿತ್ವನ ಅಂದ್ರೆ ನಮ್ಮ ವ್ಯಕ್ತಿತ್ವನ ಹಾಳು ಮಾಡುತ್ತೆ. ಯಾವ ತರ ಗಾಟ್ ಅಸ್ ಡೌನ್, ವಿ ಗ್ರೋ ವೆಲ್ ಮೀನ್ಸ್ ಸ್ಲೇವ್ ತರ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಹಣ ಇಲ್ಲ ನಮ್ಮ ನೋಡೋರು ನೋಟನೇ ಬೇರೆ ಆಗುತ್ತೆ. ಟ್ರೀಟ್ ಲೈಕ್ ಎ ಸ್ಲೇವ್ ಬಿಫೋರ್ ಇಟ್ ಇಸ್ ಸ್ಟ್ರೇಂಜ್ ಟೆರರ್, ವಿಚಿತ್ರವಾದ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಹಣ ಇದ್ದವರಿಗೆ ಬೆಲೆ ಇವತ್ತು,
ಅವ್ನು ಯಾವ ಥರ ಹಣ ಮಾಡಿ ಅಂತ ಯಾರು ಕೇಳಲ್ಲ. ಒಟ್ಟು ಹಣ ಇರಬೇಕು. ಹಣ ಇದ್ರೆ ಎಲ್ರಿಗೂ ಕೂಡ ಬೆಲೆ ಸಿಗ್ತಾ ಇದೆ. ಇವತ್ತು ಹಣ ಇಲ್ಲ ಅಂದ್ರೆ ಅವ್ರನ್ನ ಸ್ಲೇವ್ ತರ ಟ್ರೀಟ್ ಮಾಡ್ತಾರೆ. ಅವರ ವ್ಯಕ್ತಿತ್ವನ ಅವ್ರನ್ನ ಒಂದು ಕೀಳನ ಮೇಲೆ ನಮ್ಮ ಸೊಸೈಟಿ ನೋಡುತ್ತೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಅಂಡ್ ನೋ ವಂಡರ್ ಫಾರ್ ಮನಿ ಆಸ್ ಎ ಫಿಯರ್ಫುಲ್ ಕ್ರಿಯಲ್ ಪವರ್ ಅಮಾಂಗ್ ಮೆನ್. ಅಂದ್ರೆ ಹಣ ಅನ್ನೋದು ಫಿಯರ್ಫುಲ್ ಕ್ರಿಯಲ್ ನಮ್ಮ ಒಂದು ವೈರಿ ಆಗಿದೆ ಇವತ್ತು. ಯಾಕಂದ್ರೆ ಹಣ ಇದ್ರೆ ಮನುಷ್ಯ ಒಬ್ಬರನ್ನ ಇನ್ನೊಬ್ಬರ ಒಂಥರ ನೋಟನೇ ಬೇರೆ ಇರುತ್ತೆ. ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾನೆ. ಇವತ್ತು ನೀವು ನೋಡ್ತಾ ಇರ್ಬೋದು, ಸಂಬಂಧಗಳಿಗೆ ಬೆಲೆನೇ ಇಲ್ಲ. ಅಣ್ಣ ತಮ್ಮಂದ್ರು ಕೂಡ ಹುಡ್ತಾ ಅಣ್ಣ ತಮ್ಮಂದ್ರು ಬೆಳೆದು ದಾಯಾದಿಗಳು ಅಂತಾರೆ. ಆ ಮಾತು ಸತ್ಯ ಆಗ್ತಾ ಇದೆ. ಬಿಕಾಸ್ ಆಫ್ ಓನ್ಲಿ ರೀಸನ್ ಆಸ್ತಿ ವಿಷಯವಾಗಿ, ಅಂದ್ರೆ ಇಟ್ ಮೀನ್ಸ್ ಅಲ್ಲ ಮನಿ ವಿಷಯ ಎಲ್ಲಾ ರೀತಿಯಿಂದಲೂ ಕಿತ್ತಾಟಗಳು ಶುರುವಾಗ್ತಾ ಇದೆ. ಸಂಬಂಧಗಳಿಗೆ ಬೆಲೆ ಸಿಗ್ತಾ ಇಲ್ಲ. ಕೊಲೆಗಳು ನಡೀತಾ ಇದೆ, ದರೋಡೆ ಆಗ್ತಾ ಇದೆ, ಪಿಕ್ ಪಾಕೆಟ್ ನಡೀತಾ ಇದೆ. ಇವೆಲ್ಲ ಡೈಲಿ ಕಾಮನ್ ಆಗ್ತಾ ಇದೆ ಬಿಕಾಸ್ ಆಫ್ ಓನ್ಲಿ ರೀಸನ್ ಮನಿ. ಸೊ ಹಾಗಾಗಿ ಹೇಳ್ತಾ ಹೋಗ್ತಾರೆ, ಮನಿ ಇಟ್ ಈಸ್ ನಾಟ್ ಮನಿ, ವಿ ಆರ್ ಸೋ ಟೆರಿಫೈಡ್ ಆಫ್ ಇಟ್. ಟೆರಿಫೈಡ್ ಅಂದ್ರೆ ಭಯ ಪಡ್ತದೆ ನೋಡಿ. ಬಟ್ ಇಟ್ ಈಸ್ ನಾಟ್ ಮನಿ. ಇನ್ ಕೇಸ್ ನಮ್ಮ ಹತ್ರ ವಿ ಹ್ಯಾವ್ ಸಮ್ ಮನಿ, ಪೀಪಲ್ ವಿಲ್ ಗೆಟ್ ರೆಸ್ಪೆಕ್ಟ್ ಕೊಡ್ತಾರೆ. ಬಟ್ ಇಟ್ ಈಸ್ ನಾಟ್ ಮನಿ, ವಿ ಆರ್ ಸೋ ಟೆರಿಫೈಡ್ ಆಫ್. ತುಂಬ ಭಯವನ್ನು ಅದು ವ್ಯಕ್ತಪಡಿಸುತ್ತೆ ಅಂತ ಅವರು ಹೇಳ್ತಾ ಹೋಗ್ತಾರೆ. ಇಟ್ ಈಸ್ ದ ಕರೆಂಟ್ ಟು ಮನಿ ಮ್ಯಾಡ್ನೆಸ್ ಆಫ್ ಮ್ಯಾನ್ಕೈಂಡ್. ಫಾರ್ ಮ್ಯಾನ್ಕೈಂಡ್ ಸೇಸ್ ವಿತ್ ಒನ್ ವಾಯ್ಸ್ ಹೌ ಮಚ್ ಈಸ್ ವರ್ತ್. ಆಸ್ ಯು ನೋ ಮನಿ ದೆನ್ ಲೆಟ್ ಹಿಮ್ ಈಟ್ ಡರ್ಟ್ ಅಂಡ್ ಗೋ ಕೋಲ್ಡ್. ಹೇಳ್ತಾ ಹೋಗ್ತಾರೆ, ಇಡೀ ಮನುಷ್ಯ ಸಂಕುಲನೆ ಒಂದು ಮಾತು ಹೇಳುತ್ತೆ, ಹೌ ಮಚ್ ಈಸ್ ವರ್ತ್. ಎಷ್ಟು ಹೇಗೆ ಬೆಲೆ ಇದೆ ಆ ಹಣಕ್ಕೆ. ಅಫ್ಕೋರ್ಸ್ ಹಣಕ್ಕೆ ಬೆಲೆ ಇದೆ. ಅಲ್ಲ, ಹಣಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಹಣ ಇದ್ದವ್ರಿಗೆ ಬೆಲೆ ಇರುತ್ತೆ. ಹಣ ಇಲ್ಲ ಅಂತಂದ್ರೆ ಅವ್ನಿಗೆ ಬೆಲೆ ಸಿಗುತ್ತಾ ಇಲ್ಲ. ಅಂದ್ರೆ ಅಯ್ಯೋ ಅವನಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಅವ್ರು ಟ್ರೀಟ್ ಲೈಕ್ ಎ ಸ್ಲೇವ್ ತರ ಟ್ರೀಟ್ ಮಾಡ್ತಾರೆ. ಹಣ ಇದ್ರೆ ಅವನಿಗೆ ತುಂಬಾ ರೆಸ್ಪೆಕ್ಟ್ ಇದೆ, ಯಾರಾದ್ರೂ ಆಗಿರ್ಬೋದು. ಬಟ್ ಹಣ ಇರಬೇಕು. ಬಟ್ ಆ ಥರ ಇವತ್ತು ಹಣಕ್ಕೋಸ್ಕರ ಏನ್ ಬೇಕಾದ್ರೂ ನಡೀತಾ ಇದೆ ಕ್ರೈಮ್ಸ್ಗಳು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹ್ಯಾಸ್ ಈ ನೋ ಮನಿ ದೆನ್ ಲೆಟ್ ಹೀಟ್ ಹಿಮ್ ಡರ್ಟ್ ಅಂಡ್ ಗೋ ಕೋಲ್ಡ್. ನೋಡಿ, ಇನ್ ಕೇಸ್ ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೂ ಕೂಡ ನಮ್ಮನ್ನ ಜನ ಏನ್ ಮಾಡ್ತಾರೆ, ಈ ಡರ್ಟ್ ಅಂದ್ರೆ ಆ ಅಳಿಸಿರೋ ಅನ್ನ ಕೊಡ್ತಾರೆ. ನಾವು ಭಿಕ್ಷೆ ಬಿಡಕ್ ಹೋಗ್ಬೇಕು. ಈಗ ಬಡತನ ಬಂತು ಅಂದ್ರೆ ಹಣ ಇಲ್ಲ ಅಂದ್ರೆ ನಾವು ಭಿಕ್ಷೆ ಬಿಡಬೇಕಾಗುತ್ತೆ. ಆ ಭಿಕ್ಷೆ ಬಿಡಕ್ಕಾದ ನಮಗೆ ಈ ಡರ್ಟ್ ಕೆಟ್ಟದನ್ನು ತಿನ್ನಿಸ್ತಾರೆ, ಅಂದ್ರೆ ಅಳಿಸಿರೋದನ್ನ ತಿನ್ನಿಸ್ತಾರೆ. ಅವ್ನು ಗೋ ಕೋಲ್ಡ್ ಮೀನ್ಸ್ ಅಂದ್ರೆ ಅಲ್ಲಿ ಹೋಗು ಸತ್ತೋಗು ಅಂತೇಳಿ ಶಪಿಸ್ತಾರೆ, ಅವ್ನು ಶಾಪ ಹಾಕ್ತಾರೆ, ಅವನ್ನ ತರ ವ್ಯಂಗ್ಯವಾಗಿ ಮಾತಾಡ್ತಾರೆ, ಅವನ್ನ ಸ್ಲೇವ್ ತರ ಟ್ರೀಟ್ ಮಾಡ್ತಾರೆ ಅಂತ ಹೇಳಿ D.H. Lawrence ಅವರು ಹೇಳ್ತಾ ಹೋಗ್ತಾರೆ. ಸೊ ಇಫ್ ಐ ಹ್ಯಾವ್ ನೋ ಮನಿ ದೇ ವಿಲ್ ಗಿವ್ ಮಿ ಲಿಟಲ್ ಬ್ರೆಡ್ ಸೊ ಐ ಡು ನಾಟ್ ಡೈ. ಇಲ್ಲ ಅಂತಂದ್ರೆ ನಮಗೆ ಹಣ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಅಟ್ಲೀಸ್ಟ್ ಲಿಟಲ್ ಬ್ರೆಡ್ ಅಂದ್ರೆ ಫುಡ್ ಏನಿದೆಯಾ ಮನೆಯಲ್ಲಿ ಆಹಾರನ ಕೊಟ್ಟು ಹೋಗು ಅಂತೇಳಿ ಕಳಿಸ್ಬಿಡ್ತಾರೆ. ಅಷ್ಟು ಬೆಲೆ ಕೊಡೋದಿಲ್ಲ. ಆ ಥರ ಆಗಬಾರ್ದು. ಇರೋದಲ್ಲೇ ಕೂಡ ಮನುಷ್ಯ ತೃಪ್ತಿ ಪಡಬೇಕು. ಇವತ್ತು ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯನಾಗಿದೆ ಅಂದ್ರೆ ಒಂದು ಡಿಸೈರ್ ಇರಬೇಕು, ಬಟ್ ನಾಟ್ ಗ್ರೀಡ್. ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು. ಅತಿ ಆಸೆಯಿಂದ ನಾವು ಏನು ಮಾಡ್ತಾ ಇದ್ದಾನೆ, ಹಲವಾರು ಪರಿಣಾಮಗಳನ್ನ ಇವತ್ತು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಹೋಗ್ಬೋದು. ಓಕೆ, ಇಷ್ಟು ಕೂಡ ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಆಗಿತ್ತು. ಓಕೆನಾ, ರಿಮೈನಿಂಗ್ ಇನ್ನು ಯಾವ ಥರ ಒಂದು ಪಾಯಿಂಟ್ಸ್ನ ಇಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಾರೆ D.H. Lawrence ಅಂತ ನೋಡ್ತಾ ಹೋಗೋಣ. ಲೆಟ್ ಅಸ್ ಸಿ. Listen here. But they will make me eat dirt with it. I shall have to eat dirt. I shall have to eat dirt. If I have no money, it is that I am frightened of, and that fear can become a delirium. Nodi. First, D.H. Lawrence is talking about money is our madness, or was collective madness. And of course, the multitude is mad ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಬಟ್ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ಬಟ್ ದೇ ವಿಲ್ ಮೇಕ್ ಮೀ ಈಟ್ ಡರ್ಟ್ ವಿತ್ ಇಟ್. ದೇ ವಿಲ್ ಮೇಕ್, ನಮ್ಗೆ ಏನಾದ್ರೂ ಹಣ ಇಲ್ಲ ಅಂದ್ರೆ ನಾವು ಇನ್ನೊಬ್ಬರ ಮುಂದೆ ಕೈ ಚಾಚಿದ್ರೆ ಅವ್ರು ಏನು ಮಾಡ್ತಾರೆ, ಈ ಡರ್ಟ್ ಅನ್ಕ್ಲೀನ್ ಅಂದ್ರೆ ಗಲೀಜ್ ಥರ ಕೀಳಾಗಿ ನೋಡಿ ನಮಗೆ ಗಲೀಜನ್ನು ತಿನ್ನಿಸ್ತಾರೆ ಅಂತೇಳಿ ಅವರು. ಅಂದರೆ ನಮ್ಮ ಟ್ರೀಟ್ ಲೈಕ್ ಸ್ಲೇವ್ ಥರ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಐ ಶಾಲ್ ಹ್ಯಾವ್ ಟು ಈಟ್ ಡರ್ಟ್. ಐ ಶಾಲ್ ಹ್ಯಾವ್ ಟು ಈಟ್ ಡರ್ಟ್. ಆ ಥರ ಆಗಿದ್ದೆ ಆದರೆ ನಾವು ಅವಮಾನಗಳನ್ನ ಖಂಡಿತವಾಗಿ ನಾವು ಅನುಭವಿಸ್ಬೇಕಾಗುತ್ತೆ. ನೋಡಿ, ಇಫ್ ಯು ಹ್ಯಾವ್ ನೋ ಮನಿ ಪೀಪಲ್ ಆರ್ ಗೋಯಿಂಗ್ ಟು ಗೆಟ್ ದೇ ಹ್ಯೂಮಿಲಿಯೇಟ್, ಅಂದರೆ ಅವಮಾನ ಮಾಡ್ತಾರೆ. ಸೊ ಆ ಟೈಮಲ್ಲಿ ಐ ಶಾಲ್ ಹ್ಯಾವ್ ಟು ಈಟ್ ದಟ್. ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಲೈನ್ ಯು ಕ್ಯಾನ್ ಸಿ ದ ಆಥರ್ ರಿಪೀಟೆಡ್ ಲೈನ್, ದಟ್ ಈಸ್ ಐ ಶಾಲ್ ಹ್ಯಾವ್ ಟು ಈಟ್ ದಟ್, ಐ ಶಾಲ್ ಹ್ಯಾವ್ ಟು ಈಟ್ ದಟ್. ಅವಾಗ ನನ್ನ ಹತ್ರ ಹಣ ಇಲ್ಲ ಅಂತ ಅಂದಾಗ
ನಾವೇನು ಕೊಟ್ಟರು ತಿನ್ನಲೇಬೇಕಾಗುತ್ತ, ಅನಿವಾರ್ಯ. ಹೊಟ್ಟೆ ನಮಗೆ ಹಸುವಾಗ್ತಾ ಇದೆ, ಅದನ್ನ ನೀಗಿಸ್ಕೋಬೇಕು ಅಂದರೆ ಇವತ್ತು ಸುಮಾರು ಟುಡೇ ಸೊಸೈಟಿ ವಿ ಕ್ಯಾನ್ ಸಿ ಸೋ ಮೆನಿ ಬೆಗ್ಗರ್ಸ್. ಸೊ ಹಲವಾರು ಭಿಕ್ಷುಕರು ನೋಡ್ತಾ ಇರ್ತೀವಿ ದೇವಸ್ಥಾನಗಳ ಮುಂದೆ ಎಲ್ಲ, ಮತ್ತು ಸ್ಟ್ರೀಟ್ಗಳಲ್ಲಿ ಫುಟ್ಪಾತಲ್ಲೆಲ್ಲ ಭಿಕ್ಷೆ ಬೇಡ್ತಾ ಇರ್ತಾರೆ. ಬಿಕಾಸ್ ಅವ್ರ ಹತ್ರ ಹಣ ಇರೋದಿಲ್ಲ, ತುಂಬ ಬಡತನ ಇರುತ್ತೆ. ಅಂಥ ಟೈಮಲ್ಲಿ ಬೇರೆ ಏನೋ ಕೈ ಕೆಲಸ ಸಿಗದಲ್ಲೇ ಹೋದಾಗ ಏನು ಮಾಡ್ತಾರೆ, ಭಿಕ್ಷೆ ಬೇಡ್ತಾರೆ. ಅಂಥ ಟೈಮಲ್ಲಿ ಆ ಭಿಕ್ಷುಕರಿಗೆ ಯಾವ ಥರ ಬೇಕಾದ್ರೂ ಅಳಿಸಿದ್ದಾರೋ ಅನ್ನ ಆಗಿರ್ಬೋದು ಅಥವಾ ಕೈಯಲ್ಲಿ ಹಣ ಕೊಡೋಕ್ಕೂ ಕೂಡ ಇನ್ನು ಮುಂದೆ ನೋಡ್ತಾರೆ. ಬರೀ ಚೇಂಜ್ನ ಹುಡುಕ್ತಾರೆ ಕೊಡೋದಕ್ಕೋಸ್ಕರ ಭಿಕ್ಷುಕರಿಗೆ. ಬೇರೆ ಕಡೆ ಎಲ್ಲ ಹೋದರೆ ಟಿಪ್ಸ್ ಅಂತ ಕೊಡ್ತಾರೆ, ಬಟ್ ಆದರೆ ಬಡವರಿಗೆ ಅಂತ ಕೊಡಬೇಕಾದಾಗ ಚೇಂಜ್ನ ಹುಡುಕ್ತಾರೆ. ಇದು ನಮ್ಮ ಒಂದು ಸೊಸೈಟಿಯಲ್ಲಿ ಇರುವಂಥ ಒಂದು ಕಂಡೀಷನ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಸೊ ಇಫ್ ಐ ಹ್ಯಾವ್ ನೋ ಮನಿ, it is that I am frightened of. In case we have no money, people are treated me that I am frightened of. Frightened means terrifying. ಭಯ ಪಡಿಸುತ್ತೆ ನೋಡಿ. ಹಣ ಒಂದು ಇದ್ರೂ ಒಂದು ಟೆನ್ಷನ್, ಇಲ್ಲ ಒಂದು ರೀತಿ ಟೆನ್ಷನ್ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. and that fear can become a delirium. Delirium means emotions ನ ಹೊರ ಹಾಕ್ತದೆ, ಅಂದರೆ ಭಾವೋದ್ರೇಕವಾಗಿ ಮಾಡುತ್ತೆ ಮನುಷ್ಯನು. ಹಣ ಇಲ್ಲ ಅಂತಂದರೆ ಏನಂದ್ರೆ ಫಿಯರ್, ಆ ಭಯ ನಮ್ಮನ್ನ ಭಾವೋದ್ರೇಕ ಅಂದರೆ ಒಂಥರ ಭಯವನ್ನು ಪಡಿಸುತ್ತೆ, ಎಮೋಷನ್ಸ್ನ ಹೊರ ಹಾಕುತ್ತೆ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಇಟ್ ಈಸ್ ಫಿಯರ್ ಆಫ್ ಮೈ ಮನಿ ಮ್ಯಾಡ್ ಫೆಲೋ ಮನಿ. ಹಣ ಇಲ್ಲಂದ್ರೂ ಕೂಡ ಹುಚ್ಚು ಆ ಥರ ಪೀಪಲ್ ಅಂದರೆ ಏನಾಗ್ತಾರೆ ಅಂದರೆ ಮ್ಯಾಡ್ ಫೆಲೋ, ಹುಚ್ಚರಾಗ್ಬಿಡ್ತಾರೆ. ಹಣ ಇಲ್ಲಾಂದ್ರೆ ಟೆನ್ಷನ್, ಯಾಕಂದರೆ ಪ್ರತಿಯೊಂದಕ್ಕೂ ಹಣ ಬೇಕು. ಬೆಳಿಗ್ಗೆ ಇದರಿಂದ ಬೆಳಿಗ್ಗೆ ಹೇಳೋದ್ರಿಂದ ಹಿಡಿದು ಊಟ ಮಾಡೋಕ್ಕೆ ಹೊಟ್ಟೆ ತುಂಬಿಬೇಕು ಅಂದರೆ ಆಹಾರ ಬೇಕು, ಆಹಾರ ತರಬೇಕು ಅಂದ್ರೆ ಹಣ ಬೇಕು. ನಾವೊಂದು ಒಂದು ಬಟ್ಟೆ ಹಾಕೋಬೇಕು ಅಂದ್ರೆ ಅದು ಕೂಡ ಬಟ್ಟೆ ತೊಗೊಂಡ್ಬರ್ಬೇಕಂದ್ರೆ ದುಡ್ಡು ಬೇಕು. ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ, ವಿತೌಟ್ ಮನಿ ವಿ ಕಾಂಟ್ ಲೀವ್. ಸೊ ಅಂಥ ಟೈಮಲ್ಲಿ ಹೇಳ್ತಾ ಹೋಗ್ತಾರೆ, ಐ ಶಲ್ ಹ್ಯಾವ್ ಟು ಈಟ್ ದಟ್ ಇಫ್ ಐ ಹ್ಯಾವ್ ನೋ ಮನಿ. ಇಟ್ ಈಸ್ ದಟ್ ಐ ಆಮ್ ಫ್ರೆಟನ್ಡ್ ಆಫ್. ನೋಡಿ, ಇಫ್ ಐ ಹ್ಯಾವ್ ನೋ ಮನಿ, ನಮಗೆ ಹಣ ಇಲ್ಲ ಅಂದರೆ ದಟ್ ಐ ಆಮ್ ಫ್ರೆಟನ್ಡ್ ಆಫ್, ನಮ್ಮನ್ನು ಅದು ಭಯಪಡಿಸುತ್ತೆ, ಟೆರಿಫೈ ಮಾಡುತ್ತೆ ಅಂತ ಹೇಳಿ ಅವ್ರು ಹೇಳ್ತಾ ಹೋಗ್ತಾರೆ. ಅಂಡ್ ದಟ್ ಕ್ಯಾನ್ ಬಿಕಮ್ ಎ ಡೆಲಿರಿಯಂ. ನಮ್ಮ ಇಮೋಷನ್ಸ್ನ ಹೊರ ಹಾಕುವಂಥ ಒಂದು ಕೆಲಸವನ್ನು ಮಾಡುತ್ತೆ. ನೋಡ್ತಾ ಹೋಗಿ ಕೆಲವೊಂದು ಟೈಮಲ್ಲಿ ಎಂಥ ಒಂದು ಕಂಡೀಷನ್ ಇರ್ತಂದರೆ ಏನು ಮಾಡೋಕ್ಕೂ ಹೆಸಲ್ಲ. ಬೇಕಾದ್ರೆ ಕೊಲೆ ನಡೀತಾ ಇದೆ, ದರೋಡೆ ಆಗ್ತಾ ಇದೆ, ಪಿಕ್ ಪಾಕೆಟ್ ಆಗ್ತಾ ಇದೆ, ಸುಮಾರು ಕಡೆ ಡೌರಿ ಕೇಸಸ್ ಆಗ್ತಾ ಇದೆ. ಪ್ರತಿಯೊಂದು ಕೂಡ ಮೂಲ ಎಲ್ಲರೂ ಕೂಡ ಹಣ. ಬಟ್ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ದೇವಸ್ಥಾನ ಕೂಲೆ ಕಾಣಿಕೆ ಅಂತ ಹೇಳ್ತೀವಿ, ಅದು ಕೂಡ ಹಣನೇ. ಬ್ಯಾಂಕಿಗೆ ಬರೋ ಅಮೌಂಟ್ ಅಂತೀವಿ, ಅದು ಕೂಡ ಹಣನೇ. ಕಾಲೇಜಲ್ಲಿ ಫೀಸ್ ಅಂತೀವಿ, ಅದು ಕೂಡ ಹಣನೇ. ನೋಡಿ, ಎಲ್ಲ ರೀತಿಯಿಂದಲೂ ಈಗ ವರದಕ್ಷಿಣೆ ಅಂತ ತಿಳಿಸ್ಕೊಳ್ತಾರೆ, ಇಟ್ ಮೀನ್ಸ್ ಅದು ಕೂಡ ಟೈಪ್ ಆಫ್ ಮನಿ. ಎಲ್ಲ ರೀತಿಯಿಂದಲೂ ಹಣ ನಮ್ಮನ್ನ ಮ್ಯಾಡ್ನೆಸ್ ಮಾಡುತ್ತೆ. ಅಂತ ಹಣ ಇಲ್ಲ ನಮ್ಮನ್ನ ಅದು ಭಯಪಡಿಸುತ್ತೆ, ಟೆರಿಫೈ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ವಿ ಮಸ್ಟ್ ಹ್ಯಾವ್ ಸಮ್ ಮನಿ. We must have some money to save us from eating dirt. And this is all wrong. Bread should be free, shelter should be free, fire should be free ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ we must have some money. ನಿಮಗೆ ಹಣ ಬೇಕೇ ಬೇಕು. ಅಟ್ಲೀಸ್ಟ್ ನಾವು ಪ್ರತಿನಿತ್ಯ 3 ಹೊತ್ತು ಊಟ ಮಾಡಬೇಕು ಅಂತ ಕೂಡ ಅಟ್ಲೀಸ್ಟ್ ಹಣ ಬೇಕು. We must have some money to save us from eating dirt. ಅಟ್ಲೀಸ್ಟ್ ನಾವು ಇನ್ನೊಬ್ಬರ ಹತ್ರ ಕೀಳಾಗಿ ಕಾಣಬಾರ್ದು, ಅವ್ರ ಹತ್ರ ತಗೊಂಡು ಗಲೀಜಾಗಿರೋದನ್ನ ಆಹಾರ ತಿನ್ನಬಾರ್ದು ಅಂತಂದರೆ ನಾನು ಕಷ್ಟಪಟ್ಟಾದರೂ ಸ್ವಲ್ಪ ಹಣ ನಾವು ಸೇವ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆದರೆ ದಿಸ್ ಈಸ್ ಆಲ್ ರಾಂಗ್. ಇದೆಲ್ಲ ಏನಪ್ಪ ಅಂತಂದರೆ, ಒಂದು ತಪ್ಪೇನಪ್ಪ ಅಂದರೆ ಬ್ರೆಡ್ ಶುಡ್ ಬಿ ಫ್ರೀ, ಶೆಲ್ಟರ್ ಶುಡ್ ಬಿ ಫ್ರೀ, ಫೈರ್ ಶುಡ್ ಬಿ ಫ್ರೀ. ಅಂದರೆ ಪ್ರತಿಯೊಂದು ನಮಗೆ ಫ್ರೀ ಆಗ್ತಾ ಇದೆ. ಬ್ರೆಡ್ ಇಟ್ ಮೀನ್ಸ್ ಫುಡ್, ನಮ್ಮ ಆಹಾರ ಉಚಿತವಾಗಿ ಬೇಕು. ಬ್ರೆಡ್ ಶುಡ್, ಶೆಲ್ಟರ್ ಆಶ್ರಯ ಬೇಕು. ಫೈರ್ ಅಂತಂದರೆ ಬೇಸಿಕ್ ನೀಡ್, ನಾವು ಅಡುಗೆಯಲ್ಲಿ ತಯಾರು ಮಾಡ್ಕೊಳ್ಳೋಕ್ಕೆ ಒಂದು ಫೈರ್ ಬೇಕು, ಎಲ್ಲ ಕೂಡ ಬೇಕು. ಆದರೆ ಟು ಆಲ್ ಆ್ಯಂಡ್ ಎನಿಬಡಿ ಆಲ್ ಓವರ್ ದಿ ವರ್ಲ್ಡ್, ಇಡೀ ವರ್ಲ್ಡಲ್ಲಿ ಪ್ರತಿಯೊಬ್ಬ ಜೀವಿಗೂ ಕೂಡ ಕುಡಿಯೋ ನೀರು, ಆಹಾರ, ಬಟ್ಟೆ, ವಸತಿ ಎಲ್ಲ ಕೂಡ ಬೇಕು. ಆದರೆ ಇಂಥ ಒಂದು ಸಿಚುವೇಶನಲ್ಲಿ ಎಲ್ಲದಕ್ಕೂ ಕೂಡ ಹಣ ಬೇಕು. ಹಣ ಇಲ್ಲ ಅನ್ನೋದೇ ಆದರೆ ಯಾವ ಥರ ನಮ್ಮ ಮನುಷ್ಯ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂದರೆ ಸ್ಲೇವ್ ಥರ ಟ್ರೀಟ್ ಮಾಡ್ತಾರೆ. ಸೊ ದಿಸ್ ಈಸ್ ಆಲ್ ರಾಂಗ್. ಇದೆಲ್ಲ ಒಂದು ರಾಂಗ್. ಯಾಕಂದರೆ ಮನುಷ್ಯರು ಕೆಲವೊಂದು ಟೈಮು ಯಾವ ಥರ ಟ್ರೀಟ್ ಮಾಡ್ತಾರೆ ಅಂದರೆ, ಅವ್ರ ಅವ್ರಿಗೆ ಆಹಾರ ಕೇಳಕ್ಕೆ ಹೋದಾಗ ಗಲೀಜು ಅಳಿಸೋದನ್ನ ಕೊಡ್ತಾರೆ, ಅವ್ರನ್ನ ಒಂಥರ ವಲ್ಗರಾಗಿ ಮಾತಾಡ್ತಾರೆ, ಟ್ರೀಟ್ ಲೈಕೆ ಒಳ್ಳೆ ಗನಿಮಗ್ ಥರ ಟ್ರೀಟ್ ಮಾಡ್ತಾರೆ, ಪಶು ಥರ ಒತ್ತಿಸ್ತಾರೆ ಅಂತ ಹೇಳ್ಬೋದು. ಆದರೆ
ಬ್ರೆಡ್ ಶುಡ್ ಬಿ ಫ್ರೀ. ಅಂದರೆ ಬ್ರೆಡ್ ಮೀನ್ಸ್ ಅಂದರೆ ಇಲ್ಲಿ ಆಹಾರ ನಮಗೆ ಫ್ರೀಯಾಗಿ ಬೇಕು. ಶೆಲ್ಟರ್ ಶುಡ್ ಬಿ ಫ್ರೀ, ಫೈರ್ ಶುಡ್ ಬಿ ಫ್ರೀ. ಅಂದರೆ ಒಟ್ಟು ನಮಗೆ ದೇವರು ಈ ಭೂಮಿಯಲ್ಲಿ ಸ್ಥಿತಿದ್ದಾರೆ ಅಂತ ಅಂದಮೇಲೆ ಈ ಭೂಮಿ ಮೇಲೆ ವಾಸ ಮಾಡ್ತಿದ್ದೀವಿ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಏನಾದರೂ ಒಂದು ಕೆಲಸ ಅಂತ ಇಟ್ಟೇ ಇರ್ತಾರೆ. ಅದು ನಾವು ಉಳ್ಕೊಂಡು ಕಷ್ಟಪಟ್ಟು ನಾವು ಪ್ರಯತ್ನ ಮಾಡಿ ಕಷ್ಟಪಟ್ಟು ದುಡಿದ್ರೆ ಖಂಡಿತವಾಗ್ಲೂ ಫಲ ಸಿಗುತ್ತೆ. ಆದರೆ ಟು ಆಲ್ ಅಂಡ್ ಎನಿಬಡಿ ಆಲ್ ಓವರ್ ದಿ ವರ್ಲ್ಡ್, ಈ ವರ್ಲ್ಡಲ್ಲಿ ಎಲ್ಲರೂ ಕೂಡ ಇರಬೇಕು. ಅಟ್ಲೀಸ್ಟ್ ನಮಗೆ ಲಕ್ಸುರಿಯಾಗಿ ಇರುವಾಗ ನಮ್ಮ ಒಂದು ನೀಡ್ಸಿಗೆ ನಮಗೆ ಬೇಸಿಕ್ ನೀಡ್ ಏನು ಬೇಕು ಅದಿದ್ರೂ ಸಾಕು, ತೃಪ್ತಿಯಾಗಿರ್ಬೋದು. ಆದರೆ ಮನುಷ್ಯ ಅಷ್ಟಕ್ಕೆ ತೃಪ್ತಿ ಪಡ್ತಾ ಇಲ್ಲ, ಗ್ರೀಡ್ನ ಬೆಳೆಸ್ಕೊಳ್ತಾ ಇದ್ದಾನೆ, ದುರಾಸೆನ ಬೆಳೆಸ್ಕೊಳ್ತಾ ಇದ್ದಾನೆ. ಸೊ ವಿ ಮಸ್ಟ್ ರೀಗೇನ್ ಅವರ್ ಸ್ಯಾನಿಟಿ ಅಬೌಟ್ ಮನಿ. ವಿ ಮಸ್ಟ್ ರೀಗೇನ್ ಅಂದರೆ ಮೀನ್ಸ್ ಅಗೇನ್ ಬ್ಯಾಕ್ ಅಂದರೆ ಮರಳಿ ಪಡೆಯುವುದು. ಅವರ್ ಸ್ಯಾನಿಟಿ ಅಂದರೆ ನಾರ್ಮಲ್ ವಿವೇಕವನ್ನು ಬೆಳೆಸ್ಕೋಬೇಕು. ಹಣ ಒಂದೇ ಮುಖ್ಯ ಅಲ್ಲ. ಮನುಷ್ಯ ಅಂದಮೇಲೆ ಫಸ್ಟ್ ಮಾನವೀಯತೆ ಇರಬೇಕು, ಹ್ಯುಮ್ಯಾನಿಟಿ ಇರಬೇಕು. ಬಿಟ್ಟು ಹಣ ಒಂದೇ ಮುಖ್ಯ ಅಲ್ಲ, ವಿವೇಕವನ್ನು ಬೆಳೆಸ್ಕೋಬೇಕು. ಬಿಫೋರ್ ವಿ ಸ್ಟಾರ್ಟ್ ಕಿಲ್ಲಿಂಗ್ ಒನ್ ಅದರ್ ಅಬೌಟ್ ಇಟ್ಸ್ ಒನ್ ಥಿಂಗ್ ಆರ್ ದಿ ಅದರ್. ಅಂದರೆ ಒಬ್ಬರು ನಾವು ವಿ ಸ್ಟಾರ್ಟ್ ಕಿಲ್ಲಿಂಗ್, ಒಬ್ಬರಿಗೆ ನಾವು ಆ ಥರ ಟಾರ್ಚರ್ ಕೊಡ್ತಾ ಇದ್ದೀವಿ, ಆ ಥರ ಅವಮಾನ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ನಾವು ಥಿಂಕ್ ಮಾಡಬೇಕು ಒನ್ ಥಿಂಗ್ ಆರ್ ದಿ ಅದರ್. ಮುಂದೆ ಯಾರ ಲೈಫ್ ಹೇಗೆ ಏನೋ ಹೇಳೋಕ್ಕಾಗಲ್ಲ. ಯಾವತ್ತೂ ನಾವು ಹೀಗೆ ಫಾರ್ಮಾಗಿ ಹಿಂಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಲೈಫ್ ಇಸ್ ಲೈಕ್ ಎ ಸ್ನೇಕ್ ಆ್ಯಂಡ್ ಲ್ಯಾಡರ್ ಇದ್ದರೆ ಹತ್ತಿರ ಹಿಡಿ. ಅಂದರೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮಲ್ಲಿ ಒಂದ್ಸಲ ಸ್ನೇಕ್ ಹಚ್ಬಿಡ್ತು ಅಂತ ನಾವು ಫುಲ್ ಕೆಳಗಡೆ ಇಳಿದ್ಬಿಡ್ತೀವಿ. ಅಯ್ಯೋ ಕಚ್ಕೊಂಡು ಕೆಳಗಡೆ ಇಳಿದ್ಬಿಡ್ವಲ್ಲ ಅಂತ ಸುಮ್ಮನಾಗಲ್ಲ, ಮತ್ತೆ ನಾವು ಲ್ಯಾಡರ್ ಅಂತ ಪ್ರಯತ್ನ ಮಾಡ್ತೀವಿ. ಆ ಥರ ಅಷ್ಟೇ ಜೀವನದಲ್ಲಿ ಹಲವಾರು ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ. ಯಾವಾಗ ಕೂಡ ಎಷ್ಟೇ ನಾವು ಕಷ್ಟಗಳು ಬಂದರೂ ಕೂಡ ನಾವು ಫೇಸ್ ಮಾಡಬೇಕು, ಫೋಮಾಗಿ ನಿಂತ್ಕೋಬೇಕು. ಯಾರಿಗೊಬ್ಬರು ಅವಮಾನ ಮಾಡೋಕ್ಕಿಂತ ಮುಂಚೆ ನಾವು ಅವ್ರಿಗೆ ಮನುಷ್ಯರು, ಅವರು ಮನುಷ್ಯರು, ಅವ್ರಿಗೂ ಒಂದು ಬೆಲೆ ಇರುತ್ತೆ ಅಂತ ನಾವು ಮರಿಬಾರ್ದು ಅಂತ ಹೇಳೋದ್ರ ಮುಖಾಂತರ ಈ ಪೊಯಮ್ನ ಎಂಡ್ ಮಾಡ್ತಾರೆ ಡಿ.ಎಚ್. ಲಾರೆನ್ಸ್. ಬಟ್ ಓವರ್ ಆಲ್ ಈ ಪೊಯಮ್ನಲ್ಲಿ ಡಿ.ಎಚ್. ಲಾರೆನ್ಸ್ ಅವರು ತುಂಬ ಡಿಫ್ರೆಂಟ್ ಆಗಿ ಹೇಳ್ತಾ ಹೋಗ್ತಾರೆ. ಮನಿ ಇಸ್ ಅವರ್ ಮ್ಯಾಡ್ನೆಸ್, ಅವರ್ ವಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್, ಅಂಡ್ ಅಫ್ಕೋರ್ಸ್ ಇಫ್ ದ ಮಲ್ಟಿಟ್ಯೂಡ್ ಈಸ್ ಮ್ಯಾಡ್, ಇಡೀ ಜನಸಮೂಹನೇ ಲಾರ್ಜ್ ನಂಬರ್ ಆಫ್ ಪೀಪಲ್ ಗೋಯಿಂಗ್ ಟು ಗೆಟ್ ಮ್ಯಾಡ್ನೆಸ್ ಅಂತ ಹೇಳ್ತಾ ಹೋಗ್ತಾರೆ. ಅಂಡ್ ಆಲ್ಸೋ ಹಲವಾರು ವರ್ಡ್ಗಳನ್ನ ಏನು ಹೇಳ್ತಾ ಹೋಗ್ತಾರೆ. ಅಂದರೆ ಇಟ್ ಮೀನ್ಸ್ ಆ ರಿಯಲ್ ಟ್ರೆಮೋರ್ ಕಾಸ್ಡ್ ಬೈ ಎ ಫಿಯರ್, ಪ್ಯಾನ್ ಫಿಸಿಕಲ್ ಪೇನ್ ಮಾಡುತ್ತೆ. ಗ್ರೋವೆಲ್ ಅಂದರೆ ಸ್ಲೇವ್ ಥರ ಟ್ರೀಟ್ ಮಾಡುತ್ತೆ. ಟೆರಿಫೈಡ್ ಭಯವನ್ನು ವ್ಯಕ್ತಪಡಿಸುತ್ತೆ. ಅಂಡ್ ಆಲ್ಸೋ ಹೇಗೆ ಹಣಕ್ಕೆ ವ್ಯಾಲ್ಯೂ ಇದೆ, ವ್ಯಾಲ್ಯೂ ಇಲ್ಲ, ದೇರ್ ಇಸ್ ನೋ ವ್ಯಾಲ್ಯೂ. ಹಣಕ್ಕೆ ಇವತ್ತು ಹಣ ಇದ್ದವರಿಗೆ ಮಾತ್ರ ಬೆಲೆ, ಹಣ ಇಲ್ಲ ಅಂದ್ರೆ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅಂಥ ಟೈಮಲ್ಲಿಗೆ ನಿಮ್ಮ ಹತ್ರ ಹಣ ಇಲ್ಲ, ಹ್ಯಾಸ್ ಈ ನೋ ಮನಿ, ಪೀಪಲ್ ಆರ್ ಈಟ್ ಡರ್ಟ್, ಕೆಟ್ಟದನ್ನ ತಿಳಿಸ್ತಾರೆ. ಅಂದರೆ ನಿಮ್ಮ ಸತ್ತೋಗಿ ಅಂತಿದೆ, ಅವರು ನಮಗೆ ಶಬ್ದ ಆಗ್ತಾರೆ, ನಮ್ಮನ್ನ ಕೀಳಕ್ಕೆ ಕಾಣ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಒಂದು ಪಾಯಿಂಟ್ ಹೈಲೈಟ್ ಮಾಡ್ತಾರೆ. ಹಣ ನಮ್ಮನ್ನ ಎಮೋಷನ್ಸ್ನ ಹೊರ ಹಾಕುತ್ತೆ. ಡಿಲಿರಿಯಂ, ಬಿಕೇಮ್ ಎ ಡಿಲಿರಿಯಂ ಅಂತ ಹೇಳ್ತಾ ಹೋಗ್ತಾರೆ. ಸೊ ಬ್ರೆಡ್ ಶುಡ್ ಬಿ ಫ್ರೀ, ಶೆಲ್ಟರ್ ಶುಡ್ ಬಿ ಫ್ರೀ, ಫೈರ್ ಶುಡ್ ಬಿ ಫ್ರೀ. ಎಲ್ಲ ಕೂಡ ಮನುಷ್ಯರಿಗೆ ಬೇಕು ಉಚಿತವಾಗಿ ಅಂತಂದರೆ ವಿ ಮಸ್ಟ್ ಹ್ಯಾವ್ ಸಮ್ ಮನಿ. ಕಷ್ಟಪಟ್ಟು ದುಡಿಬೇಕು, ಇರೋದ್ರಲ್ಲಿ ತೃಪ್ತಿ ಪಡಬೇಕು, ಅತ್ಯಾಸ ಪಡಬಾರ್ದು. ಫಸ್ಟ್ ಮನುಷ್ಯ ಆದಮೇಲೆ ಹ್ಯುಮ್ಯಾನಿಟಿ ಇರಬೇಕು, ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೋಬೇಕು. ದುಡ್ಡು ಒಂದೇ ಮುಖ್ಯ ಅಲ್ಲ. ಎಲ್ಲ ಮನುಷ್ಯ ಆದಮೇಲೆ ಫಸ್ಟ್ ವಿ ಮಸ್ಟ್ ರೀಗೇನ್ ಅವರ್ ಸ್ಯಾನಿಟಿ. ನಮ್ಮ ವಿವೇಕವನ್ನು ನಾವು ಮರಿತಾ ಇದ್ದೀವಿ ಇವತ್ತು. ಆ ವಿವೇಕವನ್ನು ಮರಳಿ ಪಡ್ಕೋಬೇಕು. ಬಿಫೋರ್ ವಿ ಸ್ಟಾರ್ಟ್ ಕಿಲ್ಲಿಂಗ್ ಒನ್ ಅನದರ್ ಅಬೌಟ್ ಇಟ್. ಒಬ್ಬರೊಬ್ಬರಿಗೆ ನಾವು ಕೆಡಕ್ಕೆ ಬಯಸೋದಕ್ಕಿಂತ ಮುಂಚೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು. ಯಾಕಂದರೆ ನಾವು ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಇನ್ನೂ 100 ಜನ ಒಳ್ಳೇದು ಮಾಡೋದು ಸಿಗ್ತಾರೆ. ಒಬ್ಬರಿಗೆ ನಾವು ಕೆಟ್ಟದನ್ನು ಬಯಸಿದರೆ ನಮಗೂ ಕೂಡ ಕೆಟ್ಟದ್ದು ಹಾಗೆ ಆಗುತ್ತೆ. ಆ ಥರ ಮಾಡಬಾರ್ದು. ಎಲ್ಲರೂ ಕೂಡ ನಾವು ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಹಣ ಒಂದೇ ಮುಖ್ಯ ಅಲ್ಲ. ಮನಿ ನಮ್ಮನ್ನು ಯಾವ ಥರ ಮ್ಯಾಡ್ನೆಸ್ ಮಾಡ್ತಾ ಇದೆ ಅಂದರೆ ಮಲ್ಟಿಟ್ಯೂಡಲ್ಲಿ ಎಲ್ಲ ಆ ನಂಬರ್ ಆಫ್ ಪೀಪಲ್ ಇದು ಹಣಕ್ಕೋಸ್ಕರ ಅವರು ಹುಚ್ಚಾಗ್ತಾ ಇದ್ದಾರೆ. ಅದು ಆಗಬಾರ್ದು. ಹಣ ಬೇಕು. ನಮ್ಮ ಬೇಸಿಕ್ ನೀಡ್ ಏನು, ನಮ್ಮ ಹೊಟ್ಟೆ, ನಾವು 3 ತಿಂಗಳು ಆಹಾರ ಮತ್ತು ನಾವು ಹೊಟ್ಟೆಗೆ ಆಹಾರ ಬೇಕು ಅಂತಂದರೆ ನಮ್ಮ ಹೊರಗಡೆಯಿಂದ ರೇಷನ್ ತರಲೇಬೇಕಾಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಇದ್ರೂ ಜೀವನ ನಡೆಯುತ್ತೆ. ಮನುಷ್ಯ ಅಷ್ಟಕ್ಕೆ ತೃಪ್ತಿ ಪಡ್ತಾ ಇಲ್ಲ. ಅಷ್ಟೇ ಇತಿಹಾಸ ಗೋಯಿಂಗ್ ಟು ಗೆಟ್ ದ ಗ್ರೀಡ್, ದುರಾಸೆಯನ್ನು ಬೆಳೆಸ್ಕೊಳ್ತಾ ಇದ್ದಾನೆ. ಹಾಗಾಗಿ ಇಷ್ಟೆಲ್ಲ ಆಗೋಕ್ಕೆ ಸಾಧ್ಯ ಇದೆ. ಅದೆಲ್ಲ ಬಿಟ್ಬಿಟ್ಟು ಈಕ್ವಲ್ ಆಗಿ ನಾವು ಮ್ಯಾಡ್ನೆಸ್ ಆಗ್ದಲೇ ಒಂದು ಸ್ಟ್ಯಾಗ್ನೇಟ್ ಆಗಿ ನಿಂತ್ಕೊಂಡು ಸೊಸೈಟಿಯಲ್ಲಿ ಎಲ್ಲರೂ ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಅನ್ನೋ ಒಂದು ಮೆಸೇಜ್ನ ಒಂದು ಪೊಯಮ್ ಮುಖಾಂತರ ಹೇಳಕ್ಕೆ ಡಿ.ಎಚ್. ಲಾರೆನ್ಸ್. ಓಕೆ, ಐ ಹೋಪ್
ನಿಮಗೆಲ್ಲ ಅರ್ಥ ಆಗಿದೆ ಈ ಪೋಯಮ್ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್.